ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಇವತ್ತು ಸಿರಿಧಾನ್ಯನ ಬಳಸಿ ಒಂದು ಪೊಂಗಲ್ನ ಮಾಡ್ತಾ ಇದ್ದೀನಿ. ಅಂದರೆ ಸಿರಿಧಾನ್ಯಗಳಲ್ಲಿ ಒಂದಾದಂಥ ನವಣೆಯಿಂದ ನಾನು ಪೊಂಗಲ್ನ ಮಾಡ್ತಾ ಇದ್ದೀನಿ. ನವಣೆನ ಸೇವನೆ ಮಾಡೋದ್ರಿಂದ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ನವಣೆ ಪೊಂಗಲ್ನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನವಣೆ ಪೊಂಗಲ್ನ ಮಾಡೋದನ್ನ ನೋಡ್ಕೊಳ್ಳೋಣವಾ? ಬನ್ನಿ ಹಾಗಿದ್ರೆ. ನವಣೆ ದೇಹಕ್ಕೆ ಅತ್ಯಂತ ಪೌಷ್ಟಿಕವಾದಂಥ ಒಂದು ಅತ್ಯುತ್ತಮವಾದಂಥ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ಆರೋಗ್ಯಕ್ಕೆ ಅತ್ಯುತ್ತಮ. ಸ್ನೇಹಿತರೆ, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನವಣೆಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ತಿಳ್ಕೊಂಡು ಅದರಿಂದ ಒಂದು ಸ್ವೀಟನ್ನು ಮಾಡೋಣ ಅಂತ ನಾನು ಇವತ್ತು ತಯಾರಿ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಅದರ ಬೆನಿಫಿಟ್ಸ್ನ ಮತ್ತಷ್ಟು ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನವಣೆ ಮಧುಮೇಹನ ಕಂಟ್ರೋಲಲ್ಲಿ ಇಡುವಲ್ಲಿ ತುಂಬಾ ಸಹಕಾರಿ. ಹಾಗೆ ಕೊಲೆಸ್ಟ್ರಾಲ್ ಇಳಿಸ್ಕೊಳ್ಬೇಕು, ದೇಹದ ತೂಕ ಜಾಸ್ತಿ ಆಗಿದೆ ಅನ್ನೋರು ಕೂಡ ನವಣೆನ ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ನವಣೆಯಿಂದ ತೂಕನ ಲಾಸ್ ಮಾಡ್ಕೊಳ್ಬೋದು. ಹಾಗೆ ಕೊಲೆಸ್ಟ್ರಾಲ್ ಮಟ್ಟನ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇನ್ನು ನವಣೆ ಜೀರ್ಣಕ್ರಿಯೆಗೆ ಒಂದು ಅತ್ಯುತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಕರುಳಿನಲ್ಲಿರೋಂಥ ಸಮಸ್ಯೆಗಳನ್ನ ಹೋಗ್ಲಾಡಿಸಿ, ನಾರಿನಂಶ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆನ ಸುಧಾರಿಸಿ ಜೀರ್ಣಾಂಗ ವ್ಯವಸ್ಥೆನ ಆರೋಗ್ಯವಾಗಿ ಇಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸಮೃದ್ಧವಾದಂಥ ಕಬ್ಬಿಣದ ಅಂಶ ಇದೆ. ಹಾಗೆ ರಕ್ತಹೀನತೆನ ತಡೆಗಟ್ಟಿ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡುವಲ್ಲಿ ತುಂಬಾ ಸಹಕಾರಿ ಈ ನವಣೆ. ಇನ್ನೊಂದು ಅತಿ ಮುಖ್ಯವಾದ ವಿಷಯ ಹೇಳಬೇಕಂದ್ರೆ ಇದು ಕ್ಯಾನ್ಸರ್ ಕೋಶಗಳನ್ನ ಕೊಲ್ಲುವಲ್ಲಿ ತುಂಬಾ ಸಹಕಾರಿ. ನಿಯಮಿತವಾಗಿ ನವಣೆನ ಸೇವಿಸ್ತಾ ಬರೋದ್ರಿಂದ ಕ್ಯಾನ್ಸರ್ ಕೋಶಗಳನ್ನ ಕೊಲ್ಲುತ್ತೆ. ಅಂದರೆ ಲ್ಯುಕೋಮಿಯಾ ಮತ್ತು ಲಿಂಕೋಮಿಯಾ ಎನ್ನುವ ಕ್ಯಾನ್ಸರ್ ಕೋಶಗಳನ್ನ ಕೊಲ್ತಾ ಬರುತ್ತೆ. ಅಂದರೆ ಈ ಲ್ಯುಕೋಮಿಯಾ ಮತ್ತು ಲಿಂಕೋಮಿಯಾ ಕ್ಯಾನ್ಸರ್ ಯಾವುದಪ್ಪ ಅಂತ ಕೇಳೋದಾದರೆ ಇದು ಬ್ಲಡ್ ಕ್ಯಾನ್ಸರ್ ಮತ್ತು ಅಸ್ಥಿ ಮಜ್ಜೆ ಅಂದರೆ ಬೋನ್ ಮ್ಯಾರೋ ಕ್ಯಾನ್ಸರ್ ಏನು ಬರುತ್ತೆ, ಈ ಎರಡು ಕ್ಯಾನ್ಸರ್ನ ಕೋಶಗಳನ್ನ ಕೊಲ್ಲುವಲ್ಲಿ ನವಣೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಇದಿಷ್ಟೇ ಅಲ್ಲದೆ ನವಣೆ ಸೌಂದರ್ಯವರ್ಧಕ ಕೂಡ. ಯಾಕಂದರೆ ನವಣೆಯಲ್ಲಿ ಬಿ ಜೀವಸತ್ವಗಳು ಹೇರಳವಾಗಿರೋದ್ರಿಂದ ನವಣೆನ ಸೇವಿಸ್ತಾ ಬರೋದ್ರಿಂದ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ, ಮುಖದ ಹೊಳಪು ಹೆಚ್ಚಾಗುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ನವಣೆನ ಬಳಸಿ ನಾನಿವತ್ತು ಒಂದು ಸಿಹಿ ಖಾದ್ಯನ ಮಾಡ್ತಾಯಿದ್ದೀನಿ. ಅಷ್ಟೇ ಅಲ್ಲ, ನವಣೆಯಲ್ಲಿ ಸುಮಾರು 52 ಕಾಯಿಲೆಗಳಿಗೆ ಔಷಧ ಇದೆ. ಹಾಗಾಗಿ ನವಣೆನ ನಿಯಮಿತವಾಗಿ ಸೇವನೆ ಮಾಡ್ತಾ ಬರಬೇಕು. ಹಾಗಿದ್ರೆ ಈಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನವಣೆಯ ಒಂದು ಪಾಕೆಟ್ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಮಾಲ್ಗಳಲ್ಲಿ ಅಥವಾ ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ಎಲ್ಲ ಸಿರಿಧಾನ್ಯಗಳು ಲಭ್ಯ ಇರುತ್ತೆ. ನಾನು ಒಂದೇ ಒಂದು ಚಿಕ್ಕ ಗ್ಲಾಸ್ ಸ್ವೀಟನ್ನು ಮಾಡ್ತಾಯಿದ್ದೀನಿ. ಇದರಿಂದ ಹಾಲನ್ನು ಕೂಡ ತಯಾರಿಸ್ಬೋದು. ಇದರಿಂದ ಇಡ್ಲಿ, ದೋಸೆ, ಉಪ್ಪಿಟ್ಟನ್ನು ಮಾಡ್ಬೋದು. ಹಾಗೆ ರೈಸ್ ಥರ ಕೂಡ ಮಾಡಿ ಸೇವನೆ ಮಾಡ್ಬೋದು. ನಾನಿವತ್ತು ಪೊಂಗಲ್ ಸ್ವೀಟನ್ನು ಮಾಡ್ತಾಯಿದ್ದೀನಿ. ತುಂಬಾ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ, ಒಂದು ಚಿಕ್ಕ ಗ್ಲಾಸ್ ನವಣೆನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಇದನ್ನು. ಅದಕ್ಕೆ ಒಂದು 3/4 ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ಸಿರಿಧಾನ್ಯದಿಂದ ಅಡುಗೆ ಮಾಡೋದಾದರೆ ಒಂದು 2 ಅವರ್ ಮುಂಚೆ ನೆನೆಸಿಟ್ಟು ತೊಳ್ಕೊಳ್ಳೋದು ಭಾಳ ಒಳ್ಳೆಯದು. ಚೆನ್ನಾಗಿ ನೆನೆದಿರುತ್ತೆ ಮತ್ತು ಕೊಳೆ ಎಲ್ಲ ಇರುತ್ತೆ. ಹಂಗಾಗಿ ಒಂದು 3 ಸರಿ ತೊಳಿಬೇಕಾಗುತ್ತೆ. ನಾನು ಮಡಿಕೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಅದರ ಸತ್ವಗಳು ಇನ್ನೂ ಹೇರಳವಾಗಿ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಮಡಿಕೆಯಲ್ಲಿ ಅಡುಗೆ ಮಾಡಿ ಸೇವನೆ ಮಾಡೋದ್ರಿಂದ ಅದರಲ್ಲಿರೋಂಥ ಖನಿಜಗಳು, ಮೆಗ್ನೀಷಿಯಮ್ ಎಲ್ಲ ಹೇರಳವಾಗಿರುತ್ತೆ. ಹಾಗಾಗಿ ಮಣ್ಣಿನ ಅಂಶಗಳು ದೇಹಕ್ಕೆ ನೇರವಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮಡಿಕೆಯ ಅಡುಗೆ ತುಂಬಾ ಆರೋಗ್ಯ, ಜೊತೆಗೆ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಹೆಸರು ಬೇಳೆ ಮತ್ತು ನವಣೆನ ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ಈಗ ಎರಡನ್ನೂ ಸೇರಿಸಿ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಮಣ್ಣಿಂದೆ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ, ಮುಚ್ಚಳನ. ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಇದೇ ರೀತಿಯಾಗಿ ಮಡಿಕೆಯಲ್ಲಿ ಮಾಡಿರೋದ್ರಿಂದ ತುಂಬಾ ತಂಪಾಗಿರುತ್ತೆ ಮತ್ತು ರುಚಿನೂ ಹೆಚ್ಚಾಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಸೂಪರಾಗಿತ್ತು ನಿಜವಾಗ್ಲೂ ಪೊಂಗಲ್ಲು. ಒಂದು ಕೋವಾ ಹಾಕಿ ಮಾಡಿರೋ ಥರ ಟೆಕ್ಸ್ಚರ್ ಬಂದಿತ್ತು, ಸಖತ್ತಾಗಿತ್ತು. ಟೇಸ್ಟು ಕೂಡ ಚೆನ್ನಾಗಿದೆ, ಆರೋಗ್ಯಕ್ಕೂ ಕೂಡ ಚೆನ್ನಾಗಿದೆ. ಹಾಗಾಗಿ ಇಂಥ ಒಂದು ನವಣೆನ ಬಳಸಿ ಖಾದ್ಯಗಳನ್ನ ತಯಾರಿಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಹಾಲನ್ನು ಕೂಡ ತಯಾರಿಸಿ ಕುಡಿಬೋದು. ಸಂಜೆ ಮಡಿಕೆಯಲ್ಲಿ ತೊಳೆದು ನವಣೆನ ನೆನೆಸಿಟ್ಟು ನಾಳೆ ಬೆಳಿಗ್ಗೆ ಅದನ್ನು ರುಬ್ಬಿ ಸೋಸ್ಬಿಟ್ಟು ಹಾಲನ್ನು ಸೇವನೆ ಮಾಡಬೇಕಾಗುತ್ತೆ. ಏಲಕ್ಕಿ ಮತ್ತು ಬೆಲ್ಲನ ಸೇರಿಸ್ಕೊಳ್ಬೇಕು. ಪೊಂಗಲ್ ಬೇಯ್ತಾ ಇದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಸ್ಮ್ಯಾಶ್ ಆಗೋವರೆಗೂ ಬೇಯೋವರೆಗೂ ಇದಕ್ಕೆ ತುಪ್ಪ ಅಥವಾ ಸಿಹಿ ಎಲ್ಲ ಸೇರಿಸ್ಬಾರ್ದು. ಸೇರಿಸಿದ್ರೆ ಬೇಳೆ ಎಲ್ಲ ಸ್ಮ್ಯಾಶ್ ಆಗೋಂಗೆ ಬೇಯಲ್ಲ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ.
ಈ ಹಂತದಲ್ಲಿ ನಾನು ಸಿಹಿನೆಲ್ಲ ಸೇರಿಸ್ಕೊಳ್ತೀನಿ. ಪೊಂಗಲ್ಗೆ ತೆಂಗಿನಕಾಯಿ ತುರಿನ ಸೇರಿಸೋದ್ರಿಂದ ತುಂಬಾ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ತುರಿದಿಟ್ಕೊಂಡಿರೋಂಥ ಬೆಲ್ಲ ಕೂಡ ಸೇರಿಸ್ಕೊಳ್ತೀನಿ. ನಾನು ಒಂದು ಚಿಕ್ಕ ಗ್ಲಾಸ್ ಮಾಡ್ತಿದ್ದೀನಿ, ಹಾಗಾಗಿ ಒಂದು 3 ರಿಂದ 4 ಸ್ಪೂನಷ್ಟು ಬೆಲ್ಲನ ತುರಿದು ಹಾಕ್ಕೊಂಡಿದ್ದೀನಿ. ಸಿಹಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಬೋದು ಫ್ರೆಂಡ್ಸ್. ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ಮತ್ತು ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ಹೊತ್ತು ಬಿಸಿಯಾಗಿರುತ್ತೆ. ಜೊತೆಗೆ 80 ಭಾಗ ಬೇಯಿಸಿ ಆಫ್ ಮಾಡಿದರೆ ಸಾಕು, ಇನ್ನು 20 ಭಾಗ ಬಿಸಿಯಲ್ಲೇ ಬೆಂದೋಗಿರುತ್ತೆ. ತುಂಬಾ ಅಡ್ವಾಂಟೇಜ್ ಕೂಡ ಇದೆ. ಇನ್ನೊಂದು ಸ್ವಲ್ಪ ಬೆಲ್ಲ ಇಳಿಸುತ್ತೆ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಬರೀ ಹಾಲಲ್ಲೇ ನವಣೆ ಬೆಂದಿರೋದ್ರಿಂದ ತುಂಬಾ ಫ್ಲೇವರ್ಫುಲ್ ಆಗಿದೆ, ಘಮ ಘಮ ಅಂತಿದೆ. ಪೊಂಗಲ್ ಪ್ರೋಸೆಸ್ ಮುಗಿತಾ ಬಂತು. ಹಾಗೆ ಲೋ ಫ್ಲೇಮಲ್ಲಿ ಬೇಯ್ತಾ ಇರಲಿ. ಅದಕ್ಕೆ ಸ್ವಲ್ಪ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ ದ್ರಾಕ್ಷಿ ಗೋಡಂಬಿನ, ಹಾಗಾಗಿ ಒಂದು 3 ಸ್ಪೂನ್ ತುಪ್ಪನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಮಾಡ್ಕೊಂಡು ಬಿಡ್ತೀನಿ. ಇದೆರಡು ಫ್ರೈ ಮಾಡಿ ಅದರಲ್ಲಿ ಹಾಕ್ಕೊಂಡ್ಬಿಟ್ರೆ ಪ್ರೋಸೆಸ್ ಕೂಡ ಕಂಪ್ಲೀಟ್, ಮತ್ತು ಪೊಂಗಲ್ ಸವಿಲಿಕ್ಕೆ ಸಿದ್ಧ ಆಗಿರುತ್ತೆ. ದ್ರಾಕ್ಷಿನ ಮೊದಲು ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಕೂಡ ಸೇರಿಸ್ಕೊಳ್ತಿದ್ದೀನಿ. ಡ್ರೈ ಫ್ರೂಟ್ಸು ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಜಾಸ್ತಿ ಮಟ್ಟಿಗೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಡ್ರೈ ಫ್ರೂಟ್ಸು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ರೆಡಿಯಾಗಿರೋಂಥ ಪೊಂಗಲ್ಗೆ ಇದನ್ನು ಸೇರಿಸ್ಕೊಳ್ಳೋಣ. ಮಡಿಕೆಯಲ್ಲಿ ಪೊಂಗಲ್ ಮಾಡ್ತಿರೋದ್ರಿಂದ ಆರೋಗ್ಯಕರವಾಗಿರೋದ್ರ ಜೊತೆಗೆ ಒಂದು ಒಳ್ಳೆ ಟೆಕ್ಸ್ಚರ್, ಕೋವಾ ಹಾಕಿ ಮಾಡೋ ಥರ ಗಮ್ ಅಂತಾಯಿತು. ಮಡಿಕೆ ಫ್ಲೇವರ್ ಮಿಶ್ರಿತ ಆಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಇದೇ ರೀತಿ ಆರೋಗ್ಯಕರವಾದ ಅಡುಗೆಗಳನ್ನ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಲಾಸ್ಟಲ್ಲಿ ಏಲಕ್ಕಿ ಒಣಶುಂಠಿ ಪುಡಿನ ಹಾಕ್ಕೊಳ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮೊದಲಿಗೆ ಏಲಕ್ಕಿ ಶುಂಠಿ ಪುಡಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಆ ವಿಡಿಯೋನ ಒಬ್ಬಟ್ಟು ವಿಡಿಯೋಲಿ ಟಿಪ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಿರೋರು ನೋಡ್ಕೊಳ್ಬೋದು. ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಮತ್ತು ತುಪ್ಪನ ಅದರಲ್ಲಿ ಸುರ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡಿ 2 ಮಿನಿಟ್ಸ್ ಸ್ಟವ್ ಮೇಲಿದ್ದರೆ ಸಾಕಾಗತ್ತೆ. ನಾನು ಮೊದಲೇ ಹೇಳಿದಾಗೆ ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ಬೇಗ ಕುಕ್ ಆಗುತ್ತೆ. ಜೊತೆಗೆ ಬಿಸಿ ತಾಪಮಾನ ಜಾಸ್ತಿ ಇರುತ್ತೆ. ನಾವು ಬೆಳಗ್ಗೆ 10 ಗಂಟೆಯಲ್ಲಿ ಟಿಫನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಮಧ್ಯಾಹ್ನವರೆಗೂ ಬಿಸಿಯಾಗಿರುತ್ತೆ ಮಡಿಕೆಯಲ್ಲಿ. ಅದೇ ತಪ್ಪಲೆಯಲ್ಲಿ ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟೊತ್ತು ಬಿಸಿ ಇರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಮಿಕ್ಸ್ ಮಾಡಿದೆ. ಆರೋಗ್ಯಕರವಾದಂಥ ಒಂದು ಸಿಹಿ ಖಾದ್ಯ ಅಂದರೆ ನವಣೆಯ ಪೊಂಗಲ್ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಿದ್ರೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.